ಯಾರಿಗ್ಯಾರಾಗ್ತಾರೆ ಜಗತ್ತಿನೊಳಗೆ? ಬಸವಣ್ಣವರು ಒಂದು ಸುಂದರ ಉಪಮೆ ಕೊಡ್ತಾರೆ. ಈಗ ಹುಣ್ಣಿಮೆ ಇರ್ತದೆ ನೋಡಿ, ಹುಣ್ಣಿಮೆಯ ದಿವಸ ಫುಲ್ ಮೂನ್ ಡೇ. ನಾ ಹೇಳೋದು ಫುಲ್ ಮೂನ್ ಡೇ, ಅರ್ಥ ಆಗ್ತಿಲ್ಲ ನಿಮ್ಗೆ? ಫುಲ್ ಮೂನ್ ಡೇ ಅಂದ್ರ ಪೂರ್ಣ ಚಂದ್ರ ಎಂದಿರ್ತಾನೆ ಹುಣ್ಣಿಮೆ ದಿವಸ. ನಾವೆಲ್ಲರೂ ಕೇಳಿವಿ, ಕೆಲವಷ್ಟು ಜನ ಅನುಭವಿಸಿರಬಹುದು. ಯಾವಾಗ ಹುಣ್ಣಿಮೆಯ ಬೆಳದಿಂಗ ಇರ್ತೈತಿ, ಹುಣ್ಣಿಮೆಯ ಬೆಳದಿಂಗಕ್ಕೆ ಸಮುದ್ರ ಉಕ್ಕೆ ಇರ್ತೈತಿ. ಅಂದ್ರೆ ಎಲ್ಲೋ ಇರುವ ಚಂದ್ರ, ಆಕಾಶದಲ್ಲಿರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಅವರಿಬ್ಬರಿಗೆ ಎಷ್ಟು ಸಂಬಂಧ ನೋಡೋರಿಗೆ ಅನಿಸ್ತಿರ್ತೈತಿ, ಎಷ್ಟು ಆತ್ಮೀಯತೆ. ಎಲ್ಲೇ ಇರುವ ಚಂದ್ರ, ಭೂಮಿಯ ಮೇಲಿರುವ ಸಮುದ್ರ, ಚಂದ್ರ ಬಂದಂಗೆಲ್ಲ ಇದು ಉಕ್ಕೆ ಇರ್ತೈತೆಲ್ಲ, ಅವರಿಬ್ಬರ ನಡುವೆ ಎಷ್ಟು ಸ್ನೇಹ ಅಂತ ಲೋಕಕ್ಕೆ ಅನಿಸಿರ್ಬೋದು. ಆದ್ರೆ ಚಂದ್ರ ಗ್ರಹಣ ಹಿಡಿದಾಗ ಸಮುದ್ರ ಹೋಗೇನು ಬಿಡಿಸಕ್ ಹೋಗ್ಲಿಲ್ಲ. ಮತ್ತ ಒಂದು ಪುರಾಣದ ಕಥೆ ಐತಿ. ಸಮುದ್ರಕ್ಕ ಅಗಸ್ತ್ಯ ಮುನಿಗಳು ಒಂದು ಭವಿಷ್ಯ ಕುಡಿದು ಬಿಟ್ರ ಅವ್ರು, ಸಪ್ತ ಸಮುದ್ರಗಳನ್ನೇ. ಅದೊಂದು ಕಥೆ ಐತಿ. ದೇವದಾನವರು ಯುದ್ಧ ಆತು. ಅವರು ದಾನವರೆಲ್ಲ ಹೋಗಿ ಸಮುದ್ರದಾಗ ಅಡಕೊಂಡು ಕುಂತರು. ದೇವತೆಗಳು ಹೆಂಗರ ಮಾಡಿ ಅಗಸ್ತ್ಯರಿಗೆ ಹೇಳಿದ್ರು, ನೀವು ನೀರು, ಸಮುದ್ರದ ನೀರು ಕುಡೀರಿ, ಅವ್ರು ಹೊರಗೆ ಬರ್ತಾವ, ಆಮೇಲೆ ಯುದ್ಧ ಮಾಡ್ತೀವಿ ನಾವು. ಇಷ್ಟು ಹೇಳಿದ ತಕ್ಷಣನೇ ಅಗಸ್ತ್ಯ ಋಷಿಗಳು ಸಪ್ತ ಸಾಗರದ ನೀರನ್ನು ಕುಡಿದ್ರು ಒಂದು ಭವಿಷ್ಯ. ಇವ್ರು ಏನು ಮುನಿ ಕುಡ್ದಾಗ, ಋಷಿಗಳು ನೀರು ಕುಡ್ದಾಗ ಚಂದ್ರನೇನಾದ್ರೂ ಬಂದು ಬಿಡಿಸದ್ನೇನು? ನಮ್ಮ ದೋಸ್ತ ಪಾಪ ಒಂದ ಭವಿಷ್ಯ ಹೋಗ್ಯಾನ. ಯಾರಾಗ್ತಾರೆ ಈ ಜಗತ್ತಿನೊಳಗ? ಮಜಾ ಪುರಾಣ ಎಷ್ಟು ಚಂದ ಬರ್ದಾರ. ಸಪ್ತ ಸಾಗರಗಳನ್ನು ಒಂದು ಭವಿಷ್ಯ ಕುಡಿದ್ರಂತ, ಅದು ಸಮುದ್ರದ ನೀರು. ನಮಗೊಂದು ಕಪ್ ಜಾಸ್ತಿ ಕುಡಿದ್ರೆ ಇದಕ್ಕೆ ಜ್ವಲವಾಗುತ್ತಿರ, ಹೊಟ್ಟೆ ಜಾಡಿಸ್ತೈತೆ ಅಂತಾರೆ. ಮನ್ಯಾಗ ಮ್ಯಾಲ ಅವ್ರು ಜಾಡಿಸ್ತಿರ್ತಾರೆ, ಇದಕ್ಕೆ ಹೊಟ್ಟೆ ಜಾಡಿಸ್ತಿರ್ತಾರೆ. ಒಂದು ಬೊಗಸಿ ನೀರಿಗೆ ಒಂದು ಕಪ್ ಜಾಸ್ತಿ ಆದ್ರೆ ಹೊಟ್ಟೆ ಜಾಡಿಸ್ತಿರ್ತೈತಿ. ಪುರಾಣ ಅಷ್ಟು ಚಂದ ಪುರಾಣ ಇರ್ತಾವ, ಓದೋದು ಅಷ್ಟ ಕೇಳುದು. ಅಂದ್ರ ಋಷಿ ಒಂದು ಬೊಗಸಿ ಮಾಡಿ ನೀರು ಕುಡ್ದಾಗ, ಸಮುದ್ರದ ನೀರು ಕುಡ್ದಾಗ ಚಂದ್ರಮನ ಏನು ಬಂದು ಬಿಡಿಸ್ಲಿಲ್ಲ. ಹಾಗಾದ್ರೆ ಈ ಜಗತ್ತಿನಲ್ಲಿ ಯಾರಿಗೆ ಯಾರಾಗ್ತಾರ? ಇಲ್ಲ ತಂದಿದ್ದರ ಮಕ್ಕಳಿಗೆ ಆಗ್ತಾನಂತ ಹೇಳಬಹುದಾ? ತಂದೆ ಮಕ್ಕಳಿಗಾಗುತ್ತಾನೆ ಜಗತ್ತಿನಲ್ಲಿ ಅಂತ ಹೇಳುವುದಾದ್ರೆ, ಶ್ರೀರಾಮಚಂದ್ರನೇ ಪಟ್ಟಾಧಿಕಾರ ಆಗುವ ದಿವಸನೇ ತಂದೆ ದಶರಥನ ಬಾಯಿಂದ ನೀ ಕಾಡಿ ಹೋಗಪ್ಪ ಅಂತ ನುಡಿಸ್ಲಿಲ್ಲ ನಿಮಗೆ. ಇಲ್ಲ ಮಗ ತಾಯಿಗಾಗ್ತಾನಂತ ಹೇಳಬಹುದಾ? ತಂದೆಯ ಮಾತು ಕೇಳಿ ತಾಯಿ ರೇಣುಕೆಯನ್ನೇ ಶಿರಚ್ಛೇದನ ಮಾಡುವ ಪ್ರಸಂಗ ಬಂತು ಇಲ್ಲ. ಇಲ್ಲ ಅಣ್ಣ ತಮ್ಮಗಾಗ್ತಾನಂತ ಹೇಳಬಹುದಾ? ವಾಲಿ ತಮ್ಮನಾದ ಸುಗ್ರೀವನ ಎಲ್ಲ ಸಂಪತ್ತನ್ನು ಕಸ್ಕೊಂಡು ಅವನಿಗೆ ಹೊರಗೆ ಹಾಕ್ಲಿಲ್ಲ. ಅಥವಾ ಗಂಡ ಹೆಂಡತಿಗೆ ಆಗ್ತಾನಂತ ಹೇಳ್ಬಹುದಾ? ಗೌತಮ ಋಷಿ ಸ್ನಾನ ಮಾಡ್ಕೊಂಡು ಬರುವಾಗ ಏನೋ ಒಂದು ಘಟನೆ ನಡೀತು. ಹೆಂಡತಿಗೆ ಶಾಪ ಕೊಟ್ಟ, ನೀ ಕಲ್ಲಾಗುವಂತ. ಪಾಪ ಅದೇನು ತಪ್ಪಿರ್ಲಿಲ್ಲ ಅದ್ರದ್ದು. ಏನು ಗಂಡ ಹೆಂಡತಿಗೆ ಆಗ್ತಾನಂತ ಹೇಳ್ಬಹುದಾ? ಇಲ್ಲ ಮೊಮ್ಮಕ್ಕಳೆಲ್ಲ ಅಜ್ಜಗಾಗ್ತಾವ್ರಿ, ಎಲ್ಲ ಇವ್ರ ಹೆಸರಲ್ಲೇ ಪ್ರಾಪರ್ಟಿ ಮಾಡ್ತೀನಿ ಅಂದಾನ ಅಜ್ಜ, ವಿಲ್ ಬರ್ದಿತ್ತಾನಂತಂದ್ಲೆ. ಮದುವಿನೇ ಮಾಡಿಕೊಳ್ಳಾರ್ದಂತ ಭೀಷ್ಮ ಪಿತಾಮನಿಗೆ ಅರ್ಜುನಾದಿ ಮೊಮ್ಮಕ್ಕಳೆಲ್ಲರೂ ಬಾಣ ಹೊಡೆದು ಪಾಪ ಅದಕ್ಕೆ ಶರಶಯ್ಯೆಯ ಮೇಲೆ ಮಲಗಿಸಿದ್ರಲ್ಲ, ಏನು ಮೊಮ್ಮಕ್ಕಳು ಅಜ್ಜಗ ಆಗ್ತಾರಂತ ಹೇಳ್ಬಹುದಾ? ಯಾರಿಗೆ ಯಾರಾಗ್ತಾರೆ ಈ ಜಗತ್ತಿನೊಳಗ? ಯಾರು ಇಲ್ಲಿ ಹಿತವರು ನಮಗೆ? ನಾವ್ ಅಂತೀವ ಇಲ್ಲ, ನಮ್ಮ ಹತ್ರ ಎಲ್ಲ ಇದ್ದಾಗ ಎಲ್ಲರೂ ರೀ, ಈಗ ನಮ್ಗೆ ಕಷ್ಟ ಬಂದೈತಿ ಯಾರು ಇಲ್ಲ ನೋಡ್ರಿ ಅಂತ ನಾವು ಈ ಶಬ್ದ ಬಳಸ್ತೀವಿ. ಎಲ್ಲ ಇದ್ದಾಗ ಎಲ್ಲರೂ ಇದ್ರು ನಮಗ, ಈ ಕಷ್ಟ ಬಂದಾಗ ಯಾರು ಇಲ್ಲ ನೋಡ್ರಿ ನಮ್ ಜೊತೆಗೆ ಅಂತೀವಲ್ಲ. ಯಾರು ಬಂದಿಲ್ಲ ನೋಡ್ರಿ ಅಂತ ಮನ್ಸಿಗೆ ತಾಪ್ ಮಾಡ್ಕೊಂತೈತಿ ಮನಸ್ಸು. ನಮಗ್ ಚಲೋ ಇದ್ದಾಗ ಎಲ್ಲರೂ ಇದ್ರು, ಈಗ ಬಹಳ ತ್ರಾಸ ಬಂದೈತಲ್ಲ, ಕಷ್ಟದಾಗ ದುಃಖದಾಗ ಯಾರು ಇಲ್ಲ ನೋಡ್ರಿ ನಮಗಂತ ಮನಸ್ಸು ತಾಪ್ ಮಾಡ್ಕೊಂತೈತಲ್ಲ. ಒಂದು ಕ್ಷಣ ವಿಚಾರ ಮಾಡ್ರಿ. ಮನುಷ್ಯ ಸಂತೋಷವಾಗಿದ್ದಾಗ ಅವನು ಕೈ ಚಪ್ಪಾಳಿ ಹೊಡಿತಾನಲ್ಲ, 10 ಬರಳು ಕೂಡ್ತಿರ್ತಾವ. ಸಂತೋಷವಾಗಿದ್ದಾಗ ಚಪ್ಪಾಳಿ ಹೊಡೆಯುವಾಗ ಅವನು 10 ಬರಳು ಕೂಡ್ತಿರ್ತಾವ. ಅವನಿಗೆ ದುಃಖ ಆಗಿ ಕಣ್ಣೀರು ಬಂತು ಅಂದ್ರೆ 10 ಬರಳು ಹೋಗುದಿಲ್ಲ, 1 ಬರಳು ಕಣ್ಣೀರು ಒರೆಸ್ಕೊಂತೈತಿ.
ದುಃಖದಾಗ ನಮ್ಮ ಕೈಯ ಹತ್ತು ಬೆರಳು ಬಂದು ನಮಗೆ ಕಣ್ಣೀರು ಒರೆಸೋದಿಲ್ಲ ಅಂದ ಮೇಲೆ ಹೊರಗಿನವ್ರು ನಮ್ಗೆ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳಿಕ್ಕಾಗತ್ತೆ? ಯಾರಿಗೆ ಯಾರು ಅದಾರ ಇಲ್ಲಿ ಯಾರಿಗೆ ಯಾರು ಶತ್ರು, ಯಾರಿಗೆ ಯಾರು ಮಿತ್ರ, ಯಾರಿಂದ ಯಾರ ಉನ್ನತಿ, ಯಾರಿಂದ ಯಾರ ಅವನತಿ ಆಗುವುದೇ? ಇಲ್ಲಿ ಏನಾದ್ರೂ ನಿನಗೆ ಯಾರು ಶತ್ರುಗಳು, ಯಾರು ಮಿತ್ರಗಳು, ಯಾರಿಂದ ನಿನ್ನ ಉನ್ನತಿ, ಯಾರಿಂದ ನಿನ್ನ ಅವನತಿ? ಉದ್ಧರೇತಾತ್ಮನಾತ್ಮಾನ, ಉದ್ಧರೇತಾತ್ಮನಾತ್ಮಾನ, ಆತ್ಮಾನಂ ನ ಅವಸೀದಯೇ, ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮ ಇವ ರಿಪುರಾತ್ಮನ. ಇಲ್ಲಿ ನಿನ್ನ ಅವನತಿ ಆಗಿದ್ರೆ ಅದು ನಿನ್ನಿಂದಲೇ, ನಿನ್ನ ಉನ್ನತಿ ಆಗಿದ್ರೆ ಅದು ನಿನ್ನಿಂದಲೇ. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ ಈ ಜಗತ್ತಿನಲ್ಲಿ. ನಿನ್ನಷ್ಟು ಚಲೋ ಸ್ನೇಹಿತ ನಿನಗೆ ಯಾರು ಇಲ್ಲ, ನಿನ್ನಂಥ ವೈರಿನೇ ನಿನಗೆ ಯಾರು ಇಲ್ಲ. ನಿನ್ನ ಉನ್ನತಿಯೂ ನಿನ್ನಿಂದಲೇ ಆಗಬೇಕು, ನಿನ್ನ ಅವನತಿಯೂ ಸಹಿತ ನಿನ್ನಿಂದಲೇ ಆಗ್ತದೆ. ಒಬ್ಬ ಜ್ಯೋತಿಷಿಗಳಿದ್ರು, ಅವ್ರು ಜ್ಯೋತಿಷ್ಯ ಹೇಳ್ತಿದ್ರು. ಮಗ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್. ಅವ್ರ ಅಪ್ಪನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಹುಡುಗ ಅವ್ರ ಅಪ್ಪನ ಹತ್ರ ಬಂದ. ಹಿಂಗ ಎರಡು ಕೈ ಮುಟ್ಟಿಗೆ ಹಿಡ್ಕೊಂಡು ಬಂದು ಅವ್ರ ಅಪ್ಪ ಕೇಳ್ದ, ಯಪ್ಪ ಹಿಂಗ ಮುಟ್ಟಿಗೆ ಹಿಡ್ಕೊಂಡು ತೋರ್ಸಿದ್ ನನ್ನ ಕೈಯೊಳಗೆ ಏನೈತಿ ಹೇಳು. ಅವ್ರ ಅಪ್ಪ ಜ್ಯೋತಿಷ್ಯ ನೋಡಿ ಹೇಳ್ದ, ನಿನ್ನ ಕೈಯೊಳಗೆ ಗುಬ್ಬಿ ಐತಿ ಅಂದ. ಅವಾಗ ಮತ್ತೆ ಸೆಕೆಂಡ್ ಕ್ವಶನ್, ಅದು ಎಡಗೈಯಾಗೈತೋ ಬಲಗೈಯಾಗೈತಿ ಹೇಳು. ಮತ್ತೆ ಜ್ಯೋತಿಷ್ಯ ನೋಡಿ ಅವ್ರ ಅಪ್ಪ ಹೇಳ್ದ, ಬಲಗೈಯಾಗೈತಿ. ಅದು ಗುಬ್ಬಿ ಹೆಣ್ಣೈತೋ ಗಂಡೈತೋ ಹೇಳು. ಇಲ್ಲಪ್ಪ ಅದು ಗಂಡೈತು ಗುಬ್ಬಿ. ಈಗ ಕೊನೆ ಕ್ವಶನ್, ಇದನ್ನ ನೀವು ಉತ್ತರ ಹೇಳಿದಿ ನಿನ್ ಜ್ಯೋತಿಷ್ಯ ನಡೆಸ್ಬೋದು, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಬೇಕು ನೀವು. ಈ ಗುಬ್ಬಿ ಐತಲ್ಲ ಕೈಯಾಗ, ಇದು ಜೀವಂತ ಐತೋ ಏನು ಸತ್ತೈತೋ ಹೇಳಂತ. ಅವಾಗ ಅವ್ರ ಅಪ್ಪ ಅಂದ, ಜೀವಂತ ಐತೆ ಅಂತಿನ ಹಿಚ್ಚಿಗೆ ಸಾಯಿ ಬಿಡಿತಾನ ಕೈಯಾಗ, ಮತ್ತ ಸತ್ತೈತೆ ಅಂತ ಹೇಳ್ತೀನ ಕೈ ಬಿಟ್ಟು ತೋರಿಸ್ತಾನ. ಅದಕ್ಕೆ ಅವ್ರ ಅಪ್ಪ ಚಲೋ ಉತ್ತರ ಹೇಳ್ದ, ಆ ಗುಬ್ಬಿ ಸಾಯುವುದು ಬದುಕುದು ಜ್ಯೋತಿಷ್ಯದೊಳಗಿಲ್ಲ, ನಿನ್ನ ಕೈಯಾಗೈತಿ ನೋಡೋದು. ಹಂಗ ನಿನ್ನ ಉನ್ನತಿ, ನಿನ್ನ ಅವನತಿ ನಿನ್ನ ಕೈಯೊಳಗಿರ್ತಾವ, ತಾಡೋಲೆಗಳೊಳಗಿರುವುದಿಲ್ಲ. ಒಬ್ಬ ಓಡಿ ಬಂದು ಜ್ಯೋತಿಷ್ಯ ಕೇಳೋರ ಹತ್ರ, 7:30 ಹತ್ತೈತ್ರಿ ನನಗನ್ನ. ಅದು ಏನು 7:30 ಎಲ್ಲಿರ್ತಾವ ಒಮ್ಮೆರೆ ಭೇಟಿಯಾಗಿಲ್ಲ. 7:30 ಹತ್ತೈತ್ರಿ ಅಂತಂದು ಪೇಪರ್ ಇಟ್ಟು ಕೇಳಿ ನಮ್ದು ಒಂದ್ಸಲ. ಅವ್ರು ಜ್ಯೋತಿಷ್ಯ ಹೇಳೋರು, ನಿಮ್ಮ ಅಪ್ಪನ ಹೆಸರಿದು ಹೌದಲ್ಲ ಅಂದ್ರು. ಹೌದು. ನಿಮ್ಮ ಅವ್ವನ ಹೆಸರಿದು ಹೌದಲ್ಲ? ನಿಮ್ಮ ಹೆಣ್ಮಕ್ಳ ಹೆಸರಿದು ಹೌದಲ್ಲ? ಹೌದು. ನಿನಗಿಬ್ಬರು ಮಕ್ಳು ಅದಾರಲ್ಲ, ನಿನ್ನ ಮಕ್ಳ ಹೆಸರಿದು ಹೌದಲ್ಲ? ಭಾರಿ ನಿಮ್ಗೆ ಹೆಂಗ್ ಗೊತ್ತಾತ್ರಿ ಇದೆಲ್ಲ? ಹುಚ್ಚ, ಜ್ಯೋತಿಷ್ಯ ಕೇಳಕ್ ಜಾತಕ ತರ್ಬೇಕು, ರೇಷನ್ ಕಾರ್ಡ್ ತಂದಿರ್ತೀನಿ. ಆ 7:30 ಗನ್ ಹತ್ತಿದ್ದಕ್ಕೆ ಏನು